ಆ ಪನಿತು ಪೇಳುವೆ. ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಏನು ಕೇಳಿದರೇನು? ಆದರದಿ ಕೇಳುವುದು. ಏನು ಕೇಳಿದರೇನು, ನೋಡಿದರೇನು, ಓದಿದರೇನು, ಹೇಳಿದರೇನು, ಪಾಡಿದರೇನು, ಮಾಡಿದರೇನು ದಿನ ದಿನದಿ. ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ ಏನು ಕೇಳಿದರೇನು, ನೋಡಿದರೇನು ಅಂತ. ಎಷ್ಟೆಲ್ಲ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಆರಂಭ ಶ್ರವಣ ಮನಕ್ಕೆ ಆನಂದವಿರುವುದು ಅಂತ ಅಲ್ಲಿಂದ ಆರಂಭ. ಅದಕ್ಕೆ ಏನು ಕೇಳಿದರೇನು ಅಂತ ಶುರು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಆರಂಭ. ಆತ್ಮಾವ ಅರೆ ದ್ರಷ್ಟವ್ಯ. ಭಗವಾನ್ ನಮ್ಮ ಗುರಿ ಭಗವದ್ ದರ್ಶನ. ದ್ರಷ್ಟವ್ಯ ನೋಡಲೇಬೇಕು ಅಂತ. ದ್ರಷ್ಟುಂ ಯೋಗ್ಯ, ನೋಡಲಿಕ್ಕೆ ಯೋಗ್ಯನೂ ಹೌದು, ನೋಡಲೇಬೇಕು ಕೂಡ ದ್ರಷ್ಟವ್ಯ. ಅದಕ್ಕೆ ಮೊದಲು ಅದನ್ನು ಪ್ರತಿಜ್ಞೆ ಮಾಡಿ, ನೀನು ಹೋಗಬೇಕು ಅಂತ ಮೊದಲು ಪ್ರತಿಜ್ಞೆ ಮಾಡುವುದು. ಆಮೇಲೆ ಹೀಗೆ ಹೀಗೆ ಹೋಗು, ಹೀಗೆ ಹೋಗು, ಅವರ ತೆಗೊಳ್ಳಿ ಇವರ ತೆಗೊಳ್ಳಿ. ಮೊದಲು ಹೇಳೋದು ನೀನು ಹೋಗಬೇಕು ಅಂತ. ಅದೇ ರೀತಿ ಆತ್ಮಾವ ಅರೆ ದ್ರಷ್ಟವ್ಯ. ದರ್ಶನಾರ್ಥಂ ಕಿಂ ಕಾರ್ಯಂ, ಮೊದಲು ಶ್ರೋತವ್ಯ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಅಲ್ಲಿ ಕೂಡ ಶ್ರವಣದಿಂದಲೇ ಆರಂಭ ಆಗುವುದು. ಆಮೇಲೆ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವಚ. ಅಲ್ಲಿ ಕೂಡ ಶ್ರೋತ್ರದಿಂದಲೇ ಆರಂಭ ಆಗುವುದು ಅಂತ. ಆ ದೃಷ್ಟಿಯಿಂದ ಜಗನ್ನಾಥದಾಸರು ಕೂಡ ಹೇಳ್ತಾರೆ, ನಮ್ಮ ಸಾಧನೆ ಆರಂಭ ಆಗುವುದೇ ಎನ್ನುವುದರಿಂದ ಮೊದಲು ಕಿವಿ ಕೊಟ್ಟು ಕೇಳು, ಆಮೇಲೆ ಬಾಯಿ ಬಿಟ್ಟು ಕೇಳು. ಕಿವಿ ಕೊಟ್ಟು ಕೇಳಿದ್ರೆ ಅವರು ಏನು ಹೇಳ್ತಾರೆ ಅದನ್ನು ಕೇಳು, ಆಮೇಲೆ ಅದನ್ನು ಮನನ ಮಾಡಲಿಕ್ಕೆ ಹೋಗಿ ನಿನಗೆ ಸಂಶಯ ಬರುತ್ತೆ. ಆಮೇಲೆ ಬಾಯಿ ಬಿಟ್ಟು ಪ್ರಶ್ನೆ ಕೇಳು. ಮೊದಲು ಹೇಳಿದ್ದನ್ನು ಕಿವಿ ಅವರ ಹತ್ರ ಕೊಟ್ಟು ಕೇಳು, ಬಾಯಿ ಬಿಟ್ಟು ಕೇಳು. ನಮ್ಮಲ್ಲಿ ಎರಡೂ ಕೂಡ ಇದು ಚಾಲ್ತಿಯಲ್ಲೇ ಬಂದದ್ದು. ಬಾಯಿ ಕೊಟ್ಟು ಕೇಳು ಅಂತ ಹೇಳಲ್ಲ ಯಾರು, ಕಿವಿ ಬಿಟ್ಟು ಕೇಳು ಅಂತ ಹೇಳಲ್ಲ. ನಿನ್ನ ಕಿವಿಯನ್ನು ಅವರ ಕೈಯಲ್ಲೇ ಕೊಡು. ಆವಾಗ ಅವರ ನಮಗೇನಾದರೂ ಬೇಕಿದ್ದರೆ ನಾವು ಪಾತ್ರವನ್ನು ಅವರ ಹತ್ರ ಕೊಟ್ಟು ಬಿಡ್ತೇವೆ, ಅವರ ಆ ಪಾತ್ರೆಗೆ ತುಂಬಿಸಿ ನಮಗೆ ಹಿಂದೆ ಕೊಡ್ತಾರೆ. ಕ್ರಮ ಹಾಗೆ. ಅದು ನಮಗೀಗ ಏನೋ ಬೇಕಾಗಿದೆ, ತಲೆಗೆ ಏನೋ ಆಹಾರ ಬೇಕಾಗಿದೆ, ಅದನ್ನು ಯಾವುದರಿಂದ ತುಂಬಿಸಿಕೊಡ್ಬೇಕು, ಯಾವುದು ಲೋಟ, ಕಿವಿ ಲೋಟ. ಅದಕ್ಕೇನು ಮಾಡಬೇಕು, ಕಿವಿಯನ್ನು ಅವರ ಕೈಯಲ್ಲೇ ಕೊಡು, ಅವರದಕ್ಕೆ ತುಂಬಿಸಿ ಕೊಡ್ತಾರೆ. ನಮ್ಮಲ್ಲೆಲ್ಲ ಎಂಥದ್ದು ಡಬ್ಬಿ, ಊಟಕ್ಕೆ ಹೋಗಿರ್ತೇವೆ. ಅಲ್ಲಿ ಊಟಕ್ಕೆ ಹೋಗೋಣ ಡಬ್ಬಿಯನ್ನು ಹಿಡ್ಕೊಂಡೇ ಹೋಗಿರ್ತೇವೆ. ಊಟ ಮಾಡಿ ಬರುವಾಗ ಅವನ ಹತ್ರ ಯಜಮಾನ ಡಬ್ಬಿ ಕೊಟ್ಟಿರ್ತೇವೆ. ಡಬ್ಬಿಯನ್ನು ತುಂಬಿಸಿ ಉಂಡು ಹೋದ ಕೊಂಡು ಹೋದ ಅಲ್ಲಿ ಹಾಗೆ. ಆವಾಗ ಅಲ್ಲಿದ್ದದ್ದನ್ನು ನಾವು ತುಂಬಿಸಿಕೊಡ್ತೇವೆ. ಡಬ್ಬಿಯನ್ನು ಅವನ ಹತ್ರ ಕೊಡೋದು, ತುಂಬಿಸಿ ಕೊಡು ಅಂತ ಹೇಳಿ ಡಬ್ಬಿಯನ್ನು ಅವನ ಕೈಯಲ್ಲಿ ಕೊಡೋದು. ಅದೇ ರೀತಿಯಲ್ಲಿ ಅಲ್ಲಿಂದ ಡಬ್ಬಾವಾಲಗಳು ಅಂತ ಆಗಿಬಿಟ್ಟು ಅದೇ ನಮ್ಮ ಕಿವಿ ಎಂಬ ಡಬ್ಬಿಯನ್ನು ಅವನ ಕೈಯಲ್ಲಿ ಕೊಟ್ಟು ಬಿಟ್ಟರೆ, ಶುಕಾಚಾರ್ಯರ ಕೈಯಲ್ಲಿ ಕೊಟ್ಟು ಬಿಟ್ಟರೆ ಹೊರದಕ್ಕೆ ತುಂಬಿಸ್ತಾರೆ. ಅದಕ್ಕೆ ಆದರೆ ಮೊದಲು ಇರುವುದೇ ಶ್ರವಣ, ಅಲ್ಲಿಂದ ಆರಂಭ ಆಗುವುದು ಅಂತ. ಅದಕ್ಕೆ ಏನು ಕೇಳಿದೆ. ಆಮೇಲೆ ಶ್ರೋತ್ರಂ ಚಕ್ಷು ಸ್ಪರ್ಶನ ಅಂತ ಮತ್ತೆ. ಆಮೇಲೆ ಎರಡನೇದು ಚಕ್ಷು. ಯಾಕಂದ್ರೆ ನೋಡಿದರೆ ಯಾವಾಗಲೂ ಕೂಡ ನೋಡಬೇಕು ಅಂತಾದರೆ ಮೊದಲು ಅದನ್ನು ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡು ನಮಗೆ ಬೇಕು ಬೇಡ ಅಂತ ವಿಚಾರ ಮಾಡಿ, ಬೇಕು ಅಂತಾದರೆ ಮಾತ್ರ ನೋಡ್ಲಿಕ್ಕೆ ಹೋಗ್ಬೇಕು. ರಾಜಾಂಗಣದಲ್ಲಿ ಏನು ಕಾರ್ಯಕ್ರಮ ಅಂತ, ರಾಜಾಂಗಣದಲ್ಲಿ ಏನೋ ಇದು ಕೆಲವು ಕವಿಗಳದ್ದು ಏನೋ ವಾಚನ ಹೋಗ್ಬೇಕು. ಮತ್ತೇನು ರಾಜಾಂಗಣ ಕಾರ್ಯಕ್ರಮ, ಯಾವುದೋ ಸ್ವಾಮಿಗಳದ್ದು ಉಪನ್ಯಾಸ, ಹೌದಾ ಹಾಗಾದ್ರೆ ಹೋಗೋಣ ಅಲ್ಲಿಗೆ ಅಂತ. ಹಾಗೆ ಅದು ಅಂದರೆ ಕವಿಗಳಿಂದಕ್ಕೆ ಹೋಗುವವರಿಲ್ಲ ಅಂತಿಲ್ಲ, ಅಂತೂ ಅವರವರಿಗೆ ಯೋಗ್ಯವಾದ ನೋಡಬೇಕು ಅಂತ ಅವರಿಗೆ ತೋರಬೇಕಾದ್ರೆ ಮೊದಲು ಕೇಳಬೇಕು. ಅದಕ್ಕೆ ಕೇಳು, ನೋಡು, ಆಮೇಲೆ ಓದು. ಅವರು ಮೊದಲ ಅಲ್ಲಿ ಉಪನ್ಯಾಸ ಅಂತ ಕೇಳಿಸಿಕೊಂಡು, ಆಮೇಲೆ ಉಪನ್ಯಾಸ ಮಾಡುವುದನ್ನು ನೋಡಲಿಕ್ಕೆ ಅಂತ ಅಲ್ಲಿಗೆ ಹೋಗಿ ಉಪನ್ಯಾಸ ಮಾಡಿದ್ವಿ. ಕೆಲವರು ಏನು ಮಾಡ್ತೇವೆ ನಾವು ಅಂತಂದರೆ, ಆ ಉಪನ್ಯಾಸ ಹೋಗುವಾಗ ಪುಸ್ತಕ ಹಿಡ್ಕೊಂಡೇ ಹೋಗಿರ್ತೇವೆ ನಾವು. ಅವ್ರೇನು ಹೇಳ್ತಾರೆ ಪುಸ್ತಕದಲ್ಲಿ ಅಲ್ಲೇ ಮೊದಲು ನೋಡಿ ಆಮೇಲೆ ಕೇಳುವುದಲ್ಲ,
ಅವರು ಹೇಳಿದ ಮೇಲೆ ಮತ್ತು ಪುಸ್ತಕದಲ್ಲಿ ನಾವು ನೋಡಲಿಕ್ಕೆ ಶುರು ಮಾಡ್ತೀವಿ. ಅದನ್ನಂತಾರೆ ಅದನ್ನು ಓದುವುದು ಅಂತ. ಅವರು ಹೇಳಿದ್ದು ಪುಸ್ತಕದಲ್ಲಿ ಯಾವ ರೀತಿ ಉಂಟು ಅಂತ ವಿಮರ್ಶೆ. ಅವರು ಹೇಳಿದ್ದಕ್ಕೂ ಪುಸ್ತಕದಲ್ಲಿರುವುದಕ್ಕೆ ಏನಾದರೂ ವ್ಯತ್ಯಾಸ ಉಂಟೋ, ಒಂದೇ ರೀತಿ ಉಂಟೋ ಎನ್ನುವುದನ್ನು ವಿಮರ್ಶೆ, ಅದಕ್ಕೆ ಓದುವುದು. ಅಥವಾ ನಾವೇ ಆಚಾರ್ಯ ಮಧ್ವರದ್ದು ನಾರಾಯಣ ಪಂಡಿತಾಚಾರ್ಯರದ್ದು ಮಾತಂತಾರೆ, ಏನು ಗುರುಗಳು ಸಿಕ್ಕಿಲ್ವೋ ಸ್ವಯಮೇವ. ಗುರುಗಳು ಸಿಕ್ಕಿದ್ರೆ ಅವರ ಮೂಲಕನೇ ಅದು ಓದಬೇಕು. ಗುರುಗಳು ಸಿಕ್ಕಿಲ್ಲ, ಸರಿ ನೀನೇ ಗುರುಗಳು ಸಿಗೋ ತನಕ ನೀನೇ ಪುಸ್ತಕ ಬಿಡಿಸ್ಕೊಂಡು ಓದು. ಬುಧೋ ವಿಶೇಷ ಎದುರು ವಿಶೇಷ ಇತಿ ಲೋಕಚೋದನ ಪ್ರವಕ್ತಿ ಮಾಯಾ ಸಮಯ ಸ್ವಪೂರ್ಣದಿ ಅಂತ. ಎದುರು ವಿಶೇಷ ಶ್ರವಣಂ ಬುಧೇತರ ಬುಧೇತರ ಬುಧ ಉಪನ್ಯಾಸಂ ದದ್ಯಾತ್ ಬುಧೇತರ ಶ್ರವಣಂ ಕುರ್ಯಾತ್ ಪರಂತು ಅಸ್ಮಿನ್ ವಿಷಯ ಯತಿ ವಿಶೇಷ ಬುಧೋ ವಿಧಾನಂ ಶ್ರವಣಂ ಬುಧೇತರೋ ಬುಧ ಅಭಿಧಾನಂ. ಜ್ಞಾನ ಯಾವುದು ತಾನು ಹೇಳಬೇಕು, ಜ್ಞಾನ ಇಲ್ಲದಂತಹ ನಾವೆಲ್ಲ ಕೇಳಬೇಕು. ಅದರಲ್ಲಿ ಇದು ಹೇಳುವುದು ಕೇಳುವುದು ಎರಡು ಕೂಡ ಯತಿಗೆ ವಿಶೇಷ ಅಂತ ಆಚಾರ್ಯ ಮಧ್ವರು. ಬೇರೆ ಯಾವುದೂ ಸಿಕ್ಕಿಲ್ಲ. ಆವಾಗ ಕೊನೆಗೇನು ಮಾಡಿದರು, ಅದ್ವೈತ ಗ್ರಂಥ ಇತ್ತು, ಅದನ್ನೇ ಮಾಯಾ ಸಮಯಂ ಪ್ರವಕ್ತಿ ಸ್ಮ ಅಂತ ಆಚಾರ್ಯ ಮಧ್ವರು. ಅದಕ್ಕಿಂತ ಮೊದಲೆಲ್ಲ ತ್ರಿವಿಕ್ರಮ ಇವರ ಹತ್ರ ಅಚ್ಯುತ ಪ್ರೇಕ್ಷಾಚಾರ್ಯ ಹತ್ರ ಪಾಠ ಕೇಳ್ತಿದ್ರು. ನನಗೆ ಸನ್ಯಾಸ ಬೇಕು ಅಂತಿತ್ತು. ಅವರಿಗೆ ಯಾರೋ ಹೇಳಿದರು ಕಾಣುತ್ತೆ, ವಾಸುದೇವನಿಗೆ ಯಾರು ಹೇಳಿದ್ರು, ದೇವರೇ ಒಳಗಿಂದ ಹೇಳಿದ್ದ, ಕೇಳಿಸ್ಕೊಂಡ. ಸನ್ಯಾಸ ಬಗ್ಗೆ ದೇವರ ಹತ್ರ ಕೇಳಿಸ್ಕೊಂಡ. ಆಮೇಲೆ ದೇವರು ಪ್ರೇರಣೆ ಮಾಡಿದ, ಇಲ್ಲಿ ಅನಂತೇಶ ಒಬ್ಬ ಇದ್ದಾನೆ ಸನ್ಯಾಸಿ, ಅವ ಕೊಡ್ತಾನೆ ಅಂತೇಳಿ. ಅದನ್ನು ನೋಡೋಣ ಅಂತೇಳಿ ಇಲ್ಲಿಗೆ ಬಂದ. ಏನು ಕೇಳಿದರೇನು ನೋಡಿದರೆ ಅವನು ನೋಡ್ಲಿಕ್ಕೆ ಬಂದ. ಅವ ಅಲ್ಲಿ ಅಚ್ಯುತ ಪ್ರೇಕ್ಷಲ್ಲಿ ಉಪನ್ಯಾಸ ಮಾಡ್ತಿದ್ರು. ಅದನ್ನು ಉಪನ್ಯಾಸವನ್ನು ಕೇಳಿಸಿಕೊಂಡ್ರು. ಅಲ್ಲಿ ಪುಸ್ತಕ ತೆಗೆದ್ರು. ಅಚ್ಯುತ ಪ್ರೇಕ್ಷಾಚಾರ್ಯರ ಪಾಠ ಆಯಿತು. ಪುಸ್ತಕ ತೆಗೆದ್ರು, ಓದಿದ್ರು. ಅವರು ಹೇಳ್ತಾ ಇದ್ರು, ಇವರು ಓದಿದ್ರು. ಸರಿ ಉಂಟಾ ಅಂತ ನೋಡಿದ್ರು. ಗುರುಗಳೇ ಸರಿ ಇಲ್ಲ ಅಂತ. ಗುರುಗಳೇ ಸರಿ ಇಲ್ಲ. ಈ ವಿಷಯದಲ್ಲಿ ಮಾಯಾ ಸಮಯದ ಪ್ರವಚನದ ವಿಷಯದಲ್ಲಿ, ಅದ್ವೈತ ಸಿದ್ಧಾಂತದ ಪ್ರವಚನ ಸಮಯದಲ್ಲಿ ಗುರುಗಳೇ ಸರಿ ಇಲ್ಲ, ಗುರುಗಳೇ ಗ್ರಂಥ ಸರಿ ಇಲ್ಲಲ್ಲ. ಹಾಗೆ ನೀವು ಹೋಗಿ ಹೋಗಿ ಈ ಗ್ರಂಥ ಪಾಠ ಮಾಡ್ತಾ ಇದ್ದೀರಲ್ಲ, ಗುರುಗಳೇ ಸರಿ ಇಲ್ಲ ಇದಕ್ಕೆ, ಈ ಪಾಠದಲ್ಲಿ. ನಾನು ಹೇಳಿಕ್ಕೆ ಹೋದದ್ದು ಗುರುಗಳೇ ಇದು ಸರಿ ಇಲ್ಲ, ನನ್ನ ಗುರುಗಳಂತೂ ಸರಿ ಇಲ್ಲ, ಸರಿ ಹಾಗೆ. ಅದನ್ನ ನಂತರ ಹಾಗಾದರೆ ಒಂದೊಂದು ಕ್ರಮ ಪ್ರಕಾರ ತಾರತಮ್ಯ ಪ್ರಕಾರ ಬರ್ತಾ ಉಂಟು. ನಾವು ಕೂಡ ಅದರಿಂದ ಒಮ್ಮೆಲೆ ಅಲ್ಲಿ ಪುಸ್ತಕ ಉಂಟು ಅಂತೇಳಿ ಧುಮುಕುವುದಲ್ಲ. ಮೊದಲು ಶ್ರವಣ ಮಾಡೋಣ, ಏನದು ಅಂತ ಶ್ರವಣ ಮಾಡೋಣ. ಆಮೇಲೆ ಶ್ರವಣ ಮಾಡಿಸೋರನ್ನು ನೋಡೋಣ. ಹೇಗೇನು ಈ ಯಂತ್ರಗಳಿಂದಾಗಿ ನಾವು ನಮ್ಮ ಮನೆಯಲ್ಲಿ ಕೂತು ಕೇಳ್ತಾ ಇರ್ತೇವೆ. ಆವಾಗ ನಮ್ಗೆ ತವಕ ಬರುತ್ತೆ, ಅವರು ನಮಗೆ ನೋಡಬೇಕು ನಮಗೆ ಅಂತ ತವಕ ಬರುತ್ತೆ. ಅವರನ್ನು ನೋಡೋದು, ಆಮೇಲೆ ಅವ್ರು ಹೇಳಿದ್ದನ್ನು ಪುನಃ ಕೇಳೋದು, ಆಮೇಲೆ ಕೊಡೋದು. ಆಮೇಲೆ ಓದಿದ ಮೇಲೆ ಹೇಳಬೇಕು. ಹೌದು, ಇನ್ನೊಂದು ಹೇಳಬೇಕಂತ ನಾನು ಓದಿರ್ಬೇಕಲ್ಲ, ನನಗೆ ಗೊತ್ತಿರಬೇಕಲ್ಲ. ಆದರೆ ಮತ್ತೆ ಅಂದರೆ ಒಟ್ಟಿಗೆ ಏನು ಅಂತಂದರೆ, ಒಬ್ಬ ವ್ಯಕ್ತಿಯಾದವನು ಇನ್ನು ಮುಗಿಲಿಲ್ಲ ಅಲ್ಲಿಗೆ, ಹೇಳಿದರೇನು ಆಮೇಲೆ ಸರಿ ಇನ್ನೊಬ್ಬನಿಗೆ ಹೇಳಿದ ಅಲ್ವೋ, ಏನಾಯಿತು, ಅವನಿಗೆ ವಿಷಯ ತಿಳಿಸಿಕೊಟ್ಟ. ತನಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡವೋ ಅದಕ್ಕೆ ಪಾಡಿದರೆ. ತಾನು ಒಬ್ಬನೇ ಕೂತ್ಕೊಂಡು ಅದರ ಬಗ್ಗೆ ಇನ್ನಷ್ಟು ವಿಮರ್ಶೆ ಮಾಡುವುದು, ತನ್ನಲ್ಲಿ ಅನುಸಂಧಾನ ಮಾಡಿಕೊಳ್ಳುವುದು. ಶಾಸ್ತ್ರ ವಾದ್ರಾದ್ರಿ ಇವರೆಲ್ಲ ದೇವರ ಮುಂದೆ ಕೂತ್ಕೊಂಡು ಒಬ್ಬರೇ ಪಾಠನ ಮಾಡ್ತಿದ್ರು, ಸಮಾಜಕ್ಕೆ ಪಾಠನ ಮಾಡ್ತಿದ್ರು. ತಮ್ಮ ಪೂಜಾ ಸಂದರ್ಭದಲ್ಲಿ ಬಾಗಿಲೆಲ್ಲ ಹಾಕೊಂಡು ಒಬ್ಬರೇ ದೇವರ ಜೊತೆಲಿ ಕೂತ್ಕೊಂಡು ಪಾಡ್ತಾ ಇದ್ರು, ದೇವರನ್ನು ಹಾಡುತ್ತಾ ಇದ್ರು. ಹಾಡುಗಳ ರಚನೆ ಆವಾಗಲೇ ಮಾಡ್ತಾ ಇದ್ರು. ಅಂದರೆ ಪಾಡಿದರೇನು, ಓದಿದರೇನು, ಅದೇ ಹೇಳಿದರೇನು ಇನ್ನೊಬ್ಬರಿಗೆ, ಪಾಡಿದರೇನು ಸ್ವಂತಕ್ಕೆ. ಪಾಡುವುದು ಸ್ವಂತಕ್ಕಿದ್ದದ್ದು ಪಾಡಿದರೇನು, ಆಮೇಲೆ ಮಾಡಿದರೇನು. ಸ್ವಂತಕ್ಕೆ ಏನು ಓದಿದ್ದುಂಟು ಇನ್ನೊಬ್ಬರಿಗೆ ಹೇಳಿದ್ರಲ್ವ, ಆಮೇಲೆ ತಾನು ಅದನ್ನು ಅನುಭವಿಸಿದ್ರಲ್ಲ, ಅನುಭವಿಸುವುದು ಮಾತ್ರ ಅಲ್ಲ, ಜೀವನದಲ್ಲಿ ಅಳವಡಿಸಿದೆ. ದೇವರ ಮುಂದೆ ಕೂತ್ಕೊಂಡು ಅದರ ಅರ್ಥಗಳನ್ನು ತನ್ನಲ್ಲಿ ಅನುಸಂಧಾನ ಮಾಡಿಕೊಳ್ಳುವುದು, ಇನ್ನೊಬ್ಬರಿಗೆ ಅರ್ಥವನ್ನು ಇನ್ನೊಬ್ಬರಿಗೆ ಹೇಳುವುದು, ತಾನೇ ಅದನ್ನು ತನ್ನಲ್ಲಿ ಅನುಸಂಧಾನ ಮಾಡಿಕೊಳ್ಳುವುದು.
ಅನುಸಂಧಾನ ಮಾಡಿಕೊಂಡು ತಾನು ಅದನ್ನು ಕೃತಿ ರೂಪದಲ್ಲಿ ತಾಡ್ತಾರೆ. ಪಾಠ ಉಪನ್ಯಾಸ ಎಲ್ಲ ನಾವು ಮಾಡಬೇಕಾದ್ರೆ ಅದು ನಮಗೆ ಅನುಭವಕ್ಕೆ ಬಂದಿರಬೇಕು. ಒಂದು ಶಬ್ದ ಅರ್ಥನೆ ಅಥವಾ ದೇವರ ಒಂದು ಗುಣಚಿಂತನೆ ಉಪನ್ಯಾಸ ಮಾಡಬೇಕಾದ್ರೆ ಅದು ಮೊದಲು ನಮಗೆ ಅನುಭವಕ್ಕೆ ಬಂದಿದ್ದ ಮೇಲೆ ಅದನ್ನು ನಾವು ಇಲ್ಲ, ನಮಗೆ ಈ ಶಬ್ದಕ್ಕೆ ಇದರ್ಥ ಈ ಶಬ್ದಕ್ಕೆ ಇದರ್ಥ ಅಂತ ನಮಗೆ ಗೊತ್ತಿದೆ. ಹೌದು, ಅದನ್ನು ನಮಗೆ ಹೇಳಿದೆ. ಅಲ್ಲ, ಈಗ ಕೊನೆಯದ್ದು ಮಾಡಿದರೆ ಏನು ಅಂತಂದ್ರೆ ಅದಕ್ಕೆ ನಾನು ಅದನ್ನೇ ಹೇಳಿದ್ದು, ನಾವು ಅನುಭವಿಸಿಯೇ ಇನ್ನೊಬ್ಬರಿಗೆ ಹೇಳಬೇಕಾಗಿಲ್ಲ. ನಮಗೆ ಈ ಶಬ್ದಕ್ಕೆ ಇದರ್ಥ ಈ ಶಬ್ದಕ್ಕೆ ಇದರ್ಥ ಅಂತ ನಾವು ಚೆನ್ನಾಗಿ ಪ್ರಿಪರೇಷನ್ ಮಾಡಿಕೊಂಡು ಅವನಿಗೆ ಪಾಠ ಮಾಡಿ ಅನುಭವ ಎಲ್ಲ ಅನುಭವ ನಮಗೆ ಮೊದಲೇ ಅನುಭವ ಬರಬೇಕು ಅಂತ ಏನಿಲ್ಲ. ಮತ್ತೆ ನಾವು ನಮ್ಮ ಪಾಡಿಗೆ ಕೂತ್ಕೊಂಡು ಅನುಸಂಧಾನ ಅವನಿಗೆ ಪಾಠ ಮಾಡಿದ ಮೇಲೇ ನಾವು ಅನುಭವಕ್ಕೆ ತಂದುಕೊಳ್ಬೇಕು. ಯಾಕೆ ಗೊತ್ತಾ, ಆವಾಗ ಅವನಿಗೆ ಪಾಠ ಮಾಡಿ ನಮಗೆ ಗಟ್ಟಿಯಾಗುತ್ತೆ ವಿಷಯ. ನಮಗೂ ಇದ್ದ ಸಂಶಯ ಹೋಗುವುದು ಇನ್ನೊಬ್ಬನಿಗೆ ಪಾಠ ಮಾಡಲಿಕ್ಕೆ ಕೂತಾಗ. ಬರೀ ಓದಿದ ಕ್ಷಣಕ್ಕೆ ನಮಗೆ ಸಂಶಯ ಪೂರ. ಪರಿಪೂರ್ಣವಾದ ವಿದ್ಯಾರ್ಥಿ ಜೀವನ ಯಾವಾಗ ಅಂದರೆ ಸ್ವಯಂ ಅಧ್ಯಾಪಕ ಸ್ಥಾನದಲ್ಲಿ ನಿಂತಾಗ. ಆಚಾರ್ಯಾತ್ ಪಾದಂ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ವ್ಯಾಖ್ಯಾನ ಕೌಶಲ. ಹಾಗಾದರೆ ಆ 4ನೇ ಪಾದ ಯಾವಾಗ ಪಾಠ ಮಾಡಲಿಕ್ಕೆ ತೊಡಗಿದ ಆವಾಗ ಇವನ ವಿದ್ಯಾರ್ಥಿ ಜೀವನ ಪೂರ್ಣ ಆಯಿತು. ಏನು ಸಂಶಯ ಉಳಿಲಿಲ್ಲ. ಇನ್ನು ತಾನು ಒಬ್ಬನೇ ಕೂತ್ಕೊಂಡು ಅವರಿಗೆ ತಿಳಿಸಿಕೊಟ್ಟ, ಹೀಗೆ ಹೀಗೆ ಉಂಟು ಅವರಿಗೆ ತಿಳಿಸಿಕೊಟ್ಟ. ತಾನು ಅದನ್ನು ಅನುಸಂಧಾನ ಮಾಡಿಕೊಂಡು ಮತ್ತೆ ತಿಳಿಸುವಂದಾಗ ಅಷ್ಟು ಸಮಯ ಶಿಷ್ಯರಿಗೆ ಹಾಳಾಗುತ್ತೆ ಸಮಯ. ಅದಕ್ಕೆ ಅವರಿಗೂ ತಿಳಿಸಿಕೊಟ್ಟ. ಅವರೇನು ಮಾಡ್ತಾರೆ, ಈ ಗುರುಗಳು ತಾನು ಏಕಾಂತದಲ್ಲಿ ಅದನ್ನು ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಕೂತಾಗ ಶಿಷ್ಯರು ಕೂಡ ಮತ್ತೊಂದು ಕಡೆಯಲ್ಲಿ ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ. ಇವು ಅನುಭವಕ್ಕೆ ತಂದುಕೊಂಡ ಮೇಲೆ ಶಿಷ್ಯರಿಗೆ ಪಾಠ ಮಾಡೋದು ಅಷ್ಟು ಸಮಯ ಶಿಷ್ಯರು ಸುಮ್ಮನೆ ಕೊಡಬೇಕು. ತಿಳಿದದ್ದನ್ನು ಅವರಿಗೆ ತಿಳಿಸುವುದು, ಅನುಸಂಧಾನ ಮಾಡಿಕೊಳ್ಳುತ್ತಾ ಬಿಡುವುದು. ತಾನು ಅನುಸಂಧಾನ ಮಾಡಿಕೊಳ್ಳಲಿಕ್ಕೆ ಏಕಾಂತ ಪ್ರವೇಶ. ಈಗ ಕೃಷ್ಣ ರಾಯ ಯಾರೇ ಆಗಿ ಅವರ ಬಗ್ಗೆ ಈ ರೀತಿ ಶಬ್ದದಿಂದ ಚಿಂತನೆ ಮಾಡಿ ಕೃಷ್ಣ ಕೃಷ್ಣ ಸಖ ಅಂತಾಗಲಿ ಇದೆಲ್ಲ ಹೇಳುವಾಗ ಸ್ವಾಮಿ ತುಂಬ ಒಂದು ಕಡೆ ಕೂತು ಅನುಭವ ಆ ಗುಣ ರಾಯರಲ್ಲಿ ಈ ಗುಣ ಇದೆ, ಇನ್ನೊಬ್ಬರಿಗೆ ಕೈ ಬೇಡಲಿಲ್ಲ ಅಂತ. ಆ ಗುಣ ರಾಯರಲ್ಲಿ ಇದೆ ಅನ್ನೋದು ನನ್ನ ಅನುಭವಕ್ಕೆ ಬಂದ ಮೇಲೆ, ಈಗ ಓದಿ ಆಯಿತು, ಇನ್ನೊಬ್ಬರಿಗೆ ಪಾಠ ಮಾಡಿ ಆಯಿತು, ಅನುಭವಕ್ಕೆ ಬಂದಾಯಿತು. ಅನುಭವಕ್ಕೆ ಬಂದ ಮೇಲೆ ಮತ್ತೊಬ್ಬರಿಗೆ ಹೇಳಿದ 2 ಸಲ ಪಾಠ. ಆವಾಗ ಅದೇ ಪಾಠ 2 ಸಲ, ಹೇಗೆ ಭಕ್ತಿ 2 ಸಲ, ಅದೇ ಪಾಠವು 2 ಸಲ. ಏನು 2 ಸಲ? ಮೊದಲು ನಮಗೆ ಭಗವಂತನ ಪರೋಕ್ಷ ಜ್ಞಾನ ಬರಬೇಕು ಅಂತಾದರೆ ಅವನನ್ನು ಪ್ರೀತಿಸಬೇಕು ಅಲ್ವಾ? ಅವನನ್ನು ತಿಳ್ಕೊಳ್ತೇವೆ. ಅಲ್ಲಿ ಒಂದು ಭಕ್ತಿ ಬಂತು, ಪರೋಕ್ಷ ಜ್ಞಾನ ಬಂತು. ಆಮೇಲೆ ಅಲ್ಲಿ ಟೀಕಾರ ಹೇಳತಕ್ಕಂಥ ಭಕ್ತಿ ಬರುವುದು ಯಾವಾಗ? ಅವನನ್ನು ನೋಡಿ ಬಂದು ಅವನನ್ನು ನೋಡಲಿಕ್ಕೆ ಒಂದು ಭಕ್ತಿ ಬೇಕು, ನೋಡಿದ ಮೇಲೆ ಒಂದು ಭಕ್ತಿ ಬೇಕು. ಯಾಕಂದರೆ ಭಕ್ತಿ 2 ಸಲ ಮಾಡಬೇಕಾ? ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ 2 ಸಲ ಅವರಿಗೆ ಶಿಷ್ಯರಿಗೆಲ್ಲ ಒಂದೊಂದು ಪಾಠ ಮಾಡೋದು. ಈ ಶಬ್ದಕ್ಕೆ ಹೀಗರ್ಥ, ಈ ಶಬ್ದಕ್ಕೆ ಹೀಗರ್ಥ, ರಾಯರ ಮಹಿಮೆ ಹೀಗುಂಟು ಹೀಗುಂಟು ಅಂತ ಅವರಿಗೆ ಹೇಳೋದು. ಆಮೇಲೆ ನಾವು ಏಕಾಂತದಲ್ಲಿ ಕೂತ್ಕೊಂಡು ಅದನ್ನು ಅನುಭವಕ್ಕೆ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದು. ಅನುಭವಕ್ಕೆ ಬಂದ ಮೇಲೆ ಮತ್ತೆ ಪುನಃ ಶಿಷ್ಯರ ಕಡೆದು ಪುನಃ ಅವರಿಗೆ ಪಾಠ ಮಾಡೋದು. ಅವತ್ತು ಅವರಿಗೂ ಗಟ್ಟಿಯಾಗುತ್ತೆ, ನಮಗೂ ಗಟ್ಟಿ. ಅನುಭವಿಸಿ ಹೇಳಿದ್ರೆ ಬೇಗ ಅರ್ಥ ಆಗ್ತದೆ. ಅದು 2ನೇ ಸಲ ಅನುಭವಿಸಿ ಅದು 2ನೇ ಸಲ. 1ನೇ ಸಲ ಸಾಮಾನ್ಯ ಆಕಾರೇಣ, ಸಾಮಾನ್ಯ ಭಕ್ತಿ ಮಾಡಿದಂತೆ ಸಾಮಾನ್ಯ ಆಕಾರ 1ನೇ ಸಲ ಶಬ್ದ ಶಬ್ದಾರ್ಥ ಹೇಳುವುದು. ಆಮೇಲೆ ಅನುಭವಿಸಿ ಮತ್ತೆ ಸೆಕೆಂಡ್ ಬ್ಯಾಚಿಗೆ ಬರುವಾಗ ಅವರಿಗೆ ಶುರು ಇದು 2ನೇ ಬ್ಯಾಚಿಗೆ ಹೋಗುವಾಗ ಸ್ವಾಮಿ ನಾವು ಸರಿಯಾಗಿರ್ತೇವೆ, ಅಂದರೆ ನಾವು ತಯಾರಾಗಿರ್ತೇವೆ 2ನೇ ಹಂತಕ್ಕೆ ಹೋಗುವಾಗ. ಈಗ ಇವನೇ 2ನೇ ಹಂತಕ್ಕೂ ಹೋಗಿ ಅವರಿನ್ನು 1ನೇ ಹಂತಕ್ಕೂ ಬಂದಿಲ್ಲ ಅಂತರುವಾಗ ನಾವು 2ನೇ ಹಂತಕ್ಕೆ ಹೋದವರು ಅವನನ್ನು 1ನೇ ಹಂತಕ್ಕೆ ತರಲಿಕ್ಕೆ ತುಂಬ ಅಂತರ ಬಂತಲ್ಲಿ. ಯಾಕೆ ಅವನನ್ನು 1ನೇ ಹಂತಕ್ಕೆ ತಂದು ನಿಲ್ಲಿಸೋಣ. ನಾವು ಆವಾಗ 1ನೇ ಹಂತದಲ್ಲೇ ಇರ್ತೇವೆ, ಅವನನ್ನು 1ನೇ ಹಂತಕ್ಕೆ ತಂದು ನಿಲ್ಲಿಸೋಣ. ಆಮೇಲೆ ನಾವು 2ನೇ ಹಂತಕ್ಕೆ ನಾವು ಹೋಗೋಣ, ಅವನನ್ನು 2ನೇ ಹಂತಕ್ಕೆ ಮತ್ತೆ ತಗೋಣ. ಅಧ್ಯಯನ ಮಾಡುವಾಗ ವಿಚಾರಗಳು ಅಧ್ಯಾಪನ ಮಾಡುವಾಗ ಹೌದು, ಅಧ್ಯಯನ ಮಾಡುವಾಗ ಬಾರದ ವಿಚಾರಗಳು ಅಧ್ಯಾಪನ ಮಾಡುವಾಗ ಬರುತ್ತದೆ. ಸ್ಫುರಣ. ನಾವು ಪಾಠ ಕೇಳ್ತಾ ಇರುವಾಗ ಬಾರದ ಪ್ರಶ್ನೆಗಳು ನಾವು ಪಾಠ ಮಾಡುವಾಗ ನಮಗೂ ಬರುತ್ತೆ, ಶಿಷ್ಯನು ಕೇಳ್ತಾನೆ. ಆವಾಗ ಅದಕ್ಕೆ ಅರ್ಥ ಉತ್ತರ ಕಂಡು ಹುಡುಕಿದಾಗ ಅದು 2ನೇ ಕೊನೆಯ ಹಂತಕ್ಕೆ ಬರುತ್ತೆ, ಅನುಭವದ ಹಂತಕ್ಕೆ ಬರುತ್ತೆ. ಅದಕ್ಕೆ ಹೇಳಿದರೆ
ಓದಿದ ಮೇಲೆ ಪಾಠ ಮಾಡುವುದು, ಪಾಠ ಮಾಡಿದಾಗ ನಮಗೆ ಗಟ್ಟಿಯಾಗುತ್ತೆ, ಆಮೇಲೆ ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಕೂತ್ಕೊಳ್ಳಿ. ನಮಗೆ ಗಟ್ಟಿಯಾಗಿಲ್ಲ ಅಂದರೆ ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಆಗುವುದಿಲ್ಲ. ಗಟ್ಟಿಯಾಗುವುದು ಪಾಠ ಮಾಡಲಿಕ್ಕೆ ಶುರು ಮಾಡಿದ್ವಿ, ಗಟ್ಟಿಯಾಗಿ ಆಮೇಲೆ ಪಾಡುವುದು ಭಗವಂತ ಅಂತ. ಅದಕ್ಕೆ ಅದೇ ಹೇಳಿದರೇನು, ಇಲ್ಲದೆ ಹೇಳುವುದು ಪಾಡುವುದು ಎರಡು ಒಂದೇ ಆಗಿಬಿಡುತ್ತೆ. ಹೇಳುವುದು ಪಾಡುವುದು ಅಂತಂದರೆ ನಾವೇನು ಮಾಡ್ತೇವೆ ಅಂತಂದರೆ, ಹೇಳುವುದು ಅಂತಂದರೆ ಉಪನ್ಯಾಸ, ಪಾಡುವುದು ಅಂದರೆ ಹಾಡುವುದು ಅಂತ ಹಾಗೆ ಮಾಡಿಬಿಡ್ತೇವೆ. ಮತ್ತೊಂದು ಪಾಡಿದರೆಂದು ಹಾಗೆ ಮಾಡೋಣ, ಬೇಕಿದ್ರೆ ಪಾಡಿನ ಹಾಡೋದು ಅಂತ ಮಾಡೋಣ. ಈ ಉಪನ್ಯಾಸಕ್ಕಿಂತ ಕೂಡ ಹೆಚ್ಚು ಒತ್ತು ಬರುವುದು ಹಾಡುವಾಗ. ಹೌದೇ? ಹಾಡುವಾಗ ಏನು ವಿಷಯನೋ ಅದೇ ವಿಷಯ ಉಪನ್ಯಾಸದಲ್ಲಿ ಇರುವುದು. ಹಾಡುವಾಗ ಹೀಗೆ ಕೂತು ಕೇಳ್ತಾನೆ, ಉಪನ್ಯಾಸ ಮಾಡುವಾಗ ಹೀಗೆ ಕೂತಿರ್ತಾನೆ. ಎರಡು ಒಂದೇ ವಿಷಯ, ಎಲ್ಲರಿಗೂ ಒಂದೇ. ಶ್ರೋತೃಗಳ ವ್ಯತ್ಯಾಸನೇ ಇರ್ತದೆ. ಹೌದು, ಆದರೂ ಮರಳಾದವರು ಅರ್ಥಚಿಂತನೆ ಮಾತ್ರ ಆ ರೀತಿ ಆಗ್ಬೋದು. ಅದು ಒಂದೇ ಇದಾದ್ರೂ ಕೂಡ, ಈಗ ಶ್ರೋತೃ ಎರಡಕ್ಕೂ ಕೂಡ ಒಬ್ಬರೇ ಆದರೂ ಕೂಡ ಅವರು ಹಾಡಿನಲ್ಲಿ ತುಂಬ ಎದಾರಟ್ಟಾಗಿ ಕೂತು ಕೇಳಿರ್ತಾರೆ. ಉಪನ್ಯಾಸಗೂ ಅಷ್ಟಕ್ಕೆ ಅಲ್ಲಿ ಉಪನ್ಯಾಸಕ್ಕೆ ಕೇಳಿದ ಹಾಡಿಗೆ ಗೊತ್ತಿಲ್ಲದೇನೆ ತಾಳ ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಅಷ್ಟು ತಲ್ಲೀನಾಗಿರ್ತಾನೆ ಅಂತ ಅರ್ಥದಲ್ಲಿ ಹಾಡು ಕೇಳುವಾಗ. ವಿಷಯದ ಕಡೆ ಗಮನ ಇರುತ್ತೆ, ಹಾಡಿನ ಕಡೆ ತುಂಬ ತಲ್ಲಿನಾಗಿ. ಉಪನ್ಯಾಸ ಕೇಳುವಾಗ ಹಾಗೆ ತಟ್ಟೋದು ಗಿಟ್ಟೋದು ಎಂಥದ್ದು ಇರುತ್ತೆ, ಸುಮ್ಮನೆ ಕೇಳಿಕೊಂಡು ಹೋಗುವುದು ಅಷ್ಟೇ ಇರುತ್ತೆ. ಅದಕ್ಕೆ ಹೇಳಿದರೇನು ಪಾಡಿದರೇನು, ಹೇಳುವುದು ಇನ್ನೊಬ್ಬರಿಗಾಗಿ, ಪಾಡುವುದು ನಮಗಾಗಿ. ಆಮೇಲೆ ಅನುಭವಕ್ಕೆ ತಂದ ಮೇಲೆ ಕೃತಿಗಿರಿಸುವುದು. ಸ್ವಯಂ ಆಚರತೆ ಯಸ್ತು ಸಹ ಆಚಾರ್ಯ ಇತಿ ಸ್ಮೃತಃ. ಸ್ವಯಂ ಆಚರತೆ, ತಾನೇನಾದ ಗುಣಗಳ ಅನುಸಂಧಾನ ಮಾಡಿಕೊಂಡ, ಭಗವಂತ ಸರ್ವತ್ರ ಇದ್ದಾನೆ ಅಂತಲೋ ಅಥವಾ ಅವರಿಂದ ಇವರಿದ್ದಾನೆ ಇದನ್ನೆಲ್ಲ ತಾನು ಒಳ್ಳೆ ಅನುಸಂಧಾನ ಮಾಡಿಕೊಡ್ತಾನೆ. ಆಮೇಲೆ ಸಮಾಜಕ್ಕೆ ಬಂದಾಗ ಅದೇ ರೀತಿ ವ್ಯವಹಾರ ಮಾಡ್ತಾನೆ. ಇಲ್ಲ ನಮ್ಮಲ್ಲಿ ಸಾಮಾನ್ಯ ಏನಿರುತ್ತೆ ಅಂತಂದರೆ, ನಮ್ಮದು ಅನುಸಂಧಾನ ಒಂದು ರೀತಿ ಇರುತ್ತೆ, ಸಮಾಜ ಜೊತೆ ವ್ಯವಹಾರ ಮತ್ತೊಂದು ರೀತಿ ಇರುತ್ತೆ. ಎಂಥದ್ದು ಹೇಳುವುದು ಶಾಸ್ತ್ರ, ಸಿಗುವುದು ಗಾಳ ಅಂತ ಹೇಳಿದ. ಅದಕ್ಕೆ ಅದನ್ನು ಏನು ಹೇಳಿದರೆ ಅದನ್ನು ಮಾಡಿದರೇನು ಅಂತ. ಹಾಗಾದರೆ ಏನು ಕೇಳಿದನು, ಏನು ನೋಡಿದನು, ಏನು ಓದಿದನು, ಏನು ಕೇಳಿದನು, ಏನು ಮಾಡಿದನು, ಪಾಡಿದನು, ಏನು ಮಾಡಿದನು ಅಂತ ಏನು 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 ಒಂದೇ ವಿಷಯದಲ್ಲಿ ಅಂತ ಅರ್ಥ. ಅದಕ್ಕೆ ಯಾವ ವಿಷಯವನ್ನು ಕೇಳಿದ್ದಾನೋ ಅದೇ ವಿಷಯವನ್ನು ನೋಡಿದ್ದಾನೆ, ಅದೇ ವಿಷಯವನ್ನು ಓದಿದ್ದಾನೆ, ಅದೇ ವಿಷಯವನ್ನು ಪೇಳಿದ್ದಾನೆ, ಅದೇ ವಿಷಯವನ್ನು ಅನುಭವಕ್ಕೆ ತಂದುಕೊಂಡಿದ್ದಾನೆ, ಅದೇ ವಿಷಯವನ್ನು ಜೀವನದಲ್ಲಿ ಇಳಿಸಿದ್ದಾನೆ. ಅದಕ್ಕೆ ಒಂದೇ ಏನು 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 ಏನು. ಮನಸ್ಸಿ ಏಕಂ, ವಚಸಿ ಏಕಂ, ಕರ್ಮಣಿ ಏಕಂ, ಮಹಾತ್ಮ ಏನರ್ಥ ಒಂದೇ ಅಂತ ಅರ್ಥ. ಏಕಶಬ್ದ ಒಂದೊಂದು ಅಂತ ಅರ್ಥ ಅಲ್ಲ, ಒಂದೇ ಅಂತ ಅರ್ಥ ಏಕಶಬ್ದ. ಅದೇ ರೀತಿ ಇಲ್ಲಿ ಕೂಡ ಏನು ಶಬ್ದಕ್ಕೆ ಒಂದೇ ಅಂತ ಅರ್ಥ. ಯಾವುದನ್ನು ನೋಡಿ ಕೇಳಿದ್ದಾನೋ ಅದನ್ನೇ ನೋಡಿದ್ದಾನೆ ಅಂತ ಹೇಳಿದ್ದಾನೆ, ಮಾಡಿದ್ದಾನೆ, ಪಾಡಿದ್ದಾನೆ ಅಂತ. ಏಕ ವಿಷಯಕ ಅಂತ ತಿಳಿದರೆ ಏನರ್ಥ, ಯಾವುದನ್ನು ಹೌದು ಪ್ರಶ್ನಾರ್ಥಕವಾಗಿ ಪ್ರಶ್ನಾರ್ಥಕವಾಗಿ ನೀನು ಏನು ಓದಿದೆ ಅಂತ ಪ್ರಶ್ನಾರ್ಥಕವೂ ಅಲ್ಲ, ಅದೊಂದು ಕುಸ್ವರ. ಏನು ಓದಿದ್ರಿ, ಏನು ಬಂತಪ್ಪ, ಇಷ್ಟು ಓದಿದ್ವಿ ಏನಾಯಿತು ಅಂತ ಆ ರೀತಿ. ಅದನ್ನೇ ಓದ್ತೇನೆ ನಾನು, ಅದನ್ನೇ ಓದ್ತೇನೆ ಅಂತೇಳಿ ನನ್ನ ಹತ್ರ ಲಕ್ಷ ದುಡ್ಡು ತಗೊಂಡು ಹೋಗಿ ಇಂಜಿನಿಯರಿಂಗ್ ಓದಿದ್ದು. ಏನು ಮಾಡಿದ್ದು ಇಂಜಿನಿಯರಿಂಗ್ ಅಂತ ಕೇಳಿದೆ. ಆವಾಗ ಮಗ ಏನು ಮಾಡುವುದಾ ಅಂತ ಹೇಳಿ ಉತ್ತರ ಕೊಡಲಿಕ್ಕಿಲ್ಲ. ಅದು ಪ್ರಶ್ನೆ ಅಷ್ಟಕ್ಕೆ ಅಂದರೆ ವ್ಯರ್ಥ ಅಂತ ಅರ್ಥದಲ್ಲಿ. ಅದೇ ಇಲ್ಲಿ ಕೂಡ ವ್ಯರ್ಥ ಎನ್ನುವ ಅರ್ಥದಲ್ಲಿ ಏನು ಅಂತಕ್ಕಂಥ ಶಬ್ದ ಬಳಕೆ ಮಾಡಿದರೇನು, ಅದು ಹೇಗೆ ದಿನ ತಿಂತಾರೆ. ಪ್ರತಿ ದಿವಸ ಹೊಸ ಶ್ರವಣ. ಅದನ್ನು ಶ್ರವಣ ಮಾಡಲಿಕ್ಕೆ ಬಿಡೋಲ್ಲ. ಅದನ್ನು ಮನನ ಮಾಡಿದ, ಇನ್ನೊಬ್ಬರಿಗೆ ಹೇಳಿದ, ತಾನು ಜೀವನದಲ್ಲಿ ಅಳವಡಿಸಿದ, ಎಲ್ಲ ಮಾಡಿಕೊಂಡ. ಇವತ್ತೊಂದು ಹೊಸ ವಿಚಾರ ಭಗವಂತನ ಬಗ್ಗೆ, ನಾಳೆ ಇನ್ನೊಂದು ಹೊಸ ವಿಚಾರ. ಜಗದದ್ದನ್ನೇ ಜಗಿಯುವುದಲ್ಲ, ಮತ್ತು ನಾಳೆ ಬೇರೆ, ಆಚೆ ನಾಡೋದು ಬೇರೆ. ಅದಕ್ಕೆ ದಿನ ತಂದುಬಿಡ್ತಾರೆ. ಪ್ರತಿ ದಿವಸ ನೀನು ಇಂಥದ್ದನ್ನು ಏನು ಮಾಡಿದೆ, ಏನಾಯ್ತು ಹೇಳು. ಯಾಕೆ ಶ್ರೀನಿವಾಸನ ಜನ್ಮ ಕರ್ಮ ಸದಾ ಅನುರಾಗದಿ ನೆನೆದು ತನ್ನಾಮಕನ ಸ್ಮರಿಸದವಾ ಏನು ಮಾಡಿದರೇನು. ಅಲ್ಲಿಗೆ ಅನ್ವಯ ಮಾಡಿಬಿಟ್ರು ಜಗನ್ನಾಥದಾಸರು. ಯಾರದ್ದು ಏನು ಮಾಡಬೇಕಂತೆ,
ಇದನ್ನೆಲ್ಲ ನೀನು ಮಾಡು, ಹಾಗೆ ಕೇಳು, ನೋಡು, ಹೇಳು, ಎಲ್ಲ ಮಾಡು. ಆದರೆ ಅದರಲ್ಲಿ ಏನು ಸೇರಿರಬೇಕು ಅಂದರೆ ಶ್ರೀನಿವಾಸನ ಜನ್ಮ, ಅವ ಮಾಡಿದ ಕರ್ಮ, ಇದನ್ನು ನೆನೆಯುವಿಕೆ ಎನ್ನುವುದು ಅದರಲ್ಲಿ ಸೇರಿ. ಕೇಳ್ತಿಲ್ಲ, ಏನು ಕೇಳಿದ್ದೆ ಅಂತ ನಿನ್ನ ಹತ್ರ ಯಾರಾದರೂ ಕೇಳ್ತಾರೆ, ಏನು ಉತ್ತರ ಕೊಡಬೇಕು ನೀನು? ಆವಾಗ ಭಗವಂತನ ಅವತಾರದ ಬಗ್ಗೆ ಕೇಳಿಕೊಂಡು ಬಂದೆ. ಅದು ಬಿಟ್ಟು ಮತ್ತೇನನ್ನೋ ಕೇಳಿದೆ ಅಂತಂದರೆ ಏನು ಪ್ರಯೋಜನ ಬಂತದನ್ನು ಕೇಳಿದ್ದೆ. ಅದು ಒಂದು ರೀತಿಯಲ್ಲಿ ಲೌಕಿಕವಾದ್ದನ್ನು ಅಂತ ಬಿಡಬೇಕು ಅಂತಕ್ಕಂಥ ಭಾವನೆ ಇದರಲ್ಲಿ ಬರುತ್ತೆ. ಹಿಂದೆ ಎಲ್ಲ ನಾನು ನನ್ನನ್ನು ಬಿಡಬೇಕು ಅಂತ ಬಂತು, ಅವೇನು ಮಾಡಿದ, ನಾನು ಅದೆಲ್ಲ ಬಿಟ್ಟಿದ್ದೇನೆ. ಮತ್ತು ಈಗ ಏನು ಕೇಳಿದ್ದೆ, ಅಲ್ಲಿ ಇಂಜಿನಿಯರಿಂಗ್ ಬಗ್ಗೆ ತುಂಬ ಉಪನ್ಯಾಸ ಕೊಡ್ತಿದ್ರು, ಅದನ್ನು ಕೇಳಿದೆ, ಏನು ಬಂತು ಅದನ್ನು ಕೇಳಿ ಅಂತ. ನಾ ಅಲ್ಲಿ ಬೇಡವಾಗ ಏನಂತಾನೆ ಗೊತ್ತಾ, ಅಲ್ಲಿ ಇಂಜಿನಿಯರಿಂಗ್ ಬಗ್ಗೆ ಉಪನ್ಯಾಸ ನಡೀತಾಯಿತ್ತು, ದೇವರು ನನ್ನಿಂದ ಕೇಳಿಸಿದ. ಯಾಕೆ ನಾನು ನನ್ನದನ್ನು ಬಿಟ್ಟಿದ್ದಾನೀಗ. ನೀವು ಹಿಂದೆ ಹಾಗೆ ಹೇಳಿದರು, ನಾನು ಅದನ್ನು ಬಿಡಬೇಕು ಅಂತ ಹೇಳಿದ್ದಲ್ವ, ನಾನು ಅದನ್ನು ಬಿಡಿ ಅಂತ ಅಂತಿದ್ದೆ ಅಷ್ಟೇ. ಏನು ಕೇಳಬೇಕು ಏನು ಕೇಳಬಾರ್ದು ವಿಭಾಗ ಮಾಡಿಲ್ಲ ಅದು. ಅದರಿಂದ ಅಲ್ಲಿ ತಾಂತ್ರಿಕತೆ ಬಗ್ಗೆ ನಡೀತಾ ಇತ್ತು, ಅದೊಂದು ಕೋಲ ನಡೀತಾ ಇತ್ತು ಎಂಥದ್ದು ಅಂತ ಹೀಗೆ ಅಂದರೆ ಅದಕ್ಕಂತ ಏನದು ಕೋಲನೇ ಇರಲಿ, ಅದರಲ್ಲಿ ಏನಾದರೂ ದೇವರಿಗೆ ಸಂಬಂಧಪಟ್ಟದ್ದು ಏನಾದರೂ ಒಂಚೂರಾದರೂ ಬಂದಿತ್ತ ಹೊಸ್ತು ಏನಾದರೂ ಇತ್ತ ಅಲ್ಲಿ ದೇವರಿಗೆ ಸಂಬಂಧಪಟ್ಟದ್ದು ಒಂದು ಏನು ಸರಿ, ಕೋಲ ನಡೆಯುವ ಮೊದಲು ಒಂದು ಧಾರ್ಮಿಕ ಉಪನ್ಯಾಸ ಹಾಗೇನಾದರೂ ಅಂತ ಕೇಳ್ತಾರೆ. ಈಗ ರಾಷ್ಟ್ರೀಯತೆ ಬಗ್ಗೆ ತುಂಬ ಈಗೆಲ್ಲ ದೇಶ ಸ್ವಲ್ಪ ಹಾಗೆಲ್ಲ ಕೇಳುವಾಗ ಅಲ್ಲಿ ದೇವರ ಚಿಂತನೆ ಎಷ್ಟು ಬರ್ತದೆ ಗ್ಯಾರಂಟಿ. ಎಲ್ಲರೂ ಮಾತಾಡೋದು ಸ್ವಲ್ಪ ದೇವರು ವಿರೋಧಿಗಳೇ ಇರ್ತಾರೆ, ಆದರೆ ದೇಶದ ಬಗ್ಗೆ ತುಂಬ ಚಿಂತವರೇ ಇರ್ತಾರೆ. ಅಂಥವ್ರು ನಾವು ಕೇಳಲಿಕ್ಕೆ ಹೋಗುವಾಗ ಅವನಿಗಿರಲಿ ಬಿಡಲಿ, ನಾವು ಕೇಳಲಿಕ್ಕೆ ಹೋಗುವಾಗ ಇದೊಂದು ಭಗವಂತ ಕೊಟ್ಟಿರುವಂತಹ ಸಾಮರ್ಥ್ಯ ಇದು ಅಂತ ಚಿಂತನೆ ಮಾಡಿದರೆ ಸಾಕ. ಅವನು ಏನೋ ದೇಶದ ಬಗ್ಗೆ ಹೇಳ್ತಾ ಇದ್ದಾನಲ್ವ, ಚೆನ್ನಾಗಿ ಹೇಳ್ತಾ ಇದ್ದಾನೆ. ನಮಗೆ ದೇಶ ಪ್ರೇಮ ಬರುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾನೆ. ಇಂತಹ ದೇಶ ಸೃಷ್ಟಿ ಮಾಡಿದವ ಜನ್ಮಾದ್ಯಸ್ಯತಃ ಭಗವಂತ. ಕೊನೆಯನ್ನು ಸೇರಿಸಿಬಿಟ್ಟಿದೆ, ಇಡೀ ಚಿಂತನೆ ಸಾರ್ಥಕ. ಇಷ್ಟು ಭವ್ಯವಾದ ದೇಶವನ್ನು ಕೊಟ್ಟವ ಅಲ್ವ. ಅವ ದೇಶದ ಬಗ್ಗೆ ಹೇಳುತ್ತೇನೆ. ಇಲ್ಲಿ ಇಷ್ಟು ನದಿಗಳು ಹರಿತಾ ಇದ್ದಾವೆ, ಇಂತಹ ಬೆಟ್ಟಗಳಿವೆ ನಮ್ಮಲ್ಲಿ, ಇಂತಹ ವಾತಾವರಣ ಇದೆ. ಬೇರೆ ಕಡೆಯಲ್ಲಿ ಎಷ್ಟೊತ್ತಿಗೆ ಯಾವಾಗ ಯಾವ ರೀತಿ ಮಳೆ ಬರುತ್ತೆ ಹೇಳಿ ಬರುವುದಿಲ್ಲ, ನಮ್ಮಲ್ಲಿ ಅದರ ಕಾಲ ಕಾಲಕ್ಕೆ ಮಳೆ ಬರುತ್ತೆ, ಬೆಳೆ ಬರುತ್ತೆ ಅಂತ ಹೀಗೆ ಹೇಳ್ತಾ ಇದ್ದಾನೆ. ಕೊನೆಗೆ ದೇವರ ಸೃಷ್ಟಿ ಒಂದು ಶಿಖರಕ್ಕೆ ಇರ್ತದೆ. ಅದಕ್ಕಂದದ್ದು ಶ್ರೀನಿವಾಸನ ಜನ್ಮ ಅವನ ಕರ್ಮ. ಶ್ರೀನಿವಾಸನಿಂದ ಜನ್ಮ ಯಾವುದಕ್ಕೆ? ದೇಶಕ್ಕೆ. ಈ ದೇಶಕ್ಕೆ ಜನ್ಮ ಆಗಬೇಕಾದ್ರೆ ಅವ ತುಂಬ ಕೆಲಸ ಮಾಡಿದ್ದಾನೆ. ಸತಪೋ ತಪ್ಯತ ಸತಪಸ್ತತ್ವ ಅಂತ ತುಂಬ ಅದು ವಿಮರ್ಶೆ ಮಾಡಿ ಸೃಷ್ಟಿ ಮಾಡಿದ್ದು. ಹಾಗಾದರೆ ಸುಮ್ಮನೆ ಕಾಟಾಕೋಟಿಯಾಗಿ ಸೃಷ್ಟಿ ಮಾಡಿದ ಅಂತ ಅಂದ್ಬಿಟ್ರೆ ಅದರ ಬಗ್ಗೆ ಬೇಕಾದ ತಲೆ ಕೆಡಿಸಿಕೊಳ್ಬೇಡಿ, ಅದನ್ನು ಪ್ರೀತಿಸಬೇಡಿ. ಆದರೆ ಭಗವಂತ ಆಲೋಚನೆ ಮಾಡಿ ಸೃಷ್ಟಿ ಮಾಡಿದ್ದರಿಂದ ಭಗವಂತನ ಈ ಕರ್ಮ ಉಂಟಲ್ಲ, ಜಗತ್ ಸೃಷ್ಟಿ ಅನ್ನತಕ್ಕಂಥ ಕರ್ಮ ಉಂಟಲ್ಲ, ಇದನ್ನು ನಿಮ್ಮ ಜೀವನದಲ್ಲಿ ಸೇರಿಸಿಕೊಳ್ಳಿ. ಏನು ಮಾಡ್ತೀರದು ಕೂಡ ಇದನ್ನು ಸೇರಿಸಿಕೊಳ್ಳಿ. ಅವರಿಗೆ ದೇಶ ಪ್ರೇಮ ಇಷ್ಟು ಮಾತಾಡಿದ, ಆದರೆ ನನ್ನ ಬಾಯಿಂದ ಇಷ್ಟು ಮಾತು ಹುಟ್ಟಿತು, ಆ ಮಾತು ಕೇಳಿ ನನಗೆ ದೇಶ ಪ್ರೇಮ ಹುಟ್ಟಿತು. ಇದು ಭಗವಂತನಿಂದಾಗಿ ಆದಂತಹ ಜನ್ಮ. ದೇವರು ನನಗೆ ಪ್ರೇರಣೆ ಮಾಡಿ ದೇಶ ಪ್ರೇಮ ಬರುವಂತೆ ಮಾಡಿದ. ಯಜಮಾನನ್ನೇ ಪ್ರೀತಿಸುವುದು ಅಂತಂದರೆ ನೇರ ಯಜಮಾನನ್ನೇ ಹೋಗಿ ಪ್ರೀತಿಸುವುದಲ್ಲ, ಅವನ ಸೃಷ್ಟಿಯಾದ ಮಕ್ಕಳು, ಅವ ಮಾಡಿರ್ತಕ್ಕಂಥ ಏನು ವಸ್ತುಗಳು, ಇದನ್ನೆಲ್ಲ ಪ್ರೀತಿಸಿದರೆ ದೇವರು ಅವನನ್ನೇ ಪ್ರೀತಿಸಿದ. ಅದನ್ನು ಇದನ್ನೇ ಹೇಳಿ ದಾಸನ ಮಾಡಿಕೊಂಡು ಶ್ರೀನಿವಾಸನ ನೋಡಿ, ಅದಕ್ಕೆ ಶ್ರೀನಿವಾಸನೇ ಬಂದ. ಅಲ್ಲಿ ದಾಸನ ಮಾಡಿದ ನಾನು ಶ್ರೀನಿವಾಸನನ್ನೇ ಕುರಿತು ಹೇಳಿದೆ. ಹಾಗಾದರೆ ಶ್ರೀನಿವಾಸನ ಶ್ರಿಯಂ ನಿತರಾಂ ವಾಸಯತೀತಿ ಶ್ರೀನಿವಾಸ. ವಾಸಯತಿ ಅಂದರೆ ಪರಿಮಳಯತಿ ಇತಿ. ಲಕ್ಷ್ಮೀ ಭುಜಾಂತರಗತಃ ಅಂತ ಅವಳಿಗೆ ತನ್ನ ಆಲಿಂಗನೆ ಪ್ರತಿ ದಿವಸ ಕೊಡ್ತಾನೆ. ಆವಾಗ ಏನಾಗುತ್ತೆ, ಭಗವಂತನ ಮೈಗೆ ಹಚ್ಚಿರತಕ್ಕಂಥ ಗಂಧಗಳು, ಪುಷ್ಪಗಳು, ಪರಿಮಳಿತ ಪುಷ್ಪಗಳು ಅದೆಲ್ಲ ಅವಳ ಮೈಗೆ ತಾಗುತ್ತದೆ. ಅವಳ ಮೈಯು ಪರಿಮಳಿತ ಆಗುತ್ತೆ. ಆದ್ದರಿಂದ ಅವಳನ್ನು ಏನು ಶ್ರೀಯಂ, ಇವನಿಗೆ ಶ್ರೀನಿವಾಸ ತದಕ್ಕೆ ಶ್ರಿಯಂ ಲಕ್ಷ್ಮೀಂ ನಿತರಾಂ ವಾಸಯತಿ ಪರಿಮಳಯತಿ ಇತಿ ಶ್ರೀನಿವಾಸ. ಶ್ರಿಯಂ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು, ಪರಿಮಳ ಬರುವುದು ಇವನಿಂದ, ವಾಸನೆ ಬರ್ತದೆ. ಸಂಪಾದನೆ ದುಡ್ಡು ಪರಿಮಳ ಬರಬೇಕಾದ್ರೆ ಒಂದು 4 ಆಣೆ ಆದರೂ ಕೂಡ 1 ರೂಪಾಯಿಯಲ್ಲಿ
ಒಂದು 4 ಆಣೆ ಆದರೂ ಕೂಡ ದೇವರ ಡಬ್ಬಿಗೆ ಹಾಕಿದರೆ ಉಳಿದ ದುಡ್ಡು ಪರಿಮಳ ಬರಲಿಕ್ಕೆ ಶುರುವಾಯಿತು. ಇದು ಶ್ರೀಯಂ ನಿತರಾಂ ಪರಿಮಳಯತಿ ಇದು ಶ್ರೀನಿವಾಸನ. ಹಾಗಾದರೆ ಇಡೀ ಆ ದೇಶ ಪ್ರೇಮದ ಬಗ್ಗೆ ಇಡೀ ₹1 ಪರಿಮಳ ಬಂತು. ಅದು 4 ಆಣೆ ದೇವರ ಡಬ್ಬಿಗೆ ಹಾಕಿದ್ದಕ್ಕೆ ಉಳಿದ 12 ಆಣೆಯೂ ಕೂಡ ಪರಿಮಳ ಬರಲಿಕ್ಕೆ ಶುರುವಾಯಿತು. ಅದೇ ರೀತಿ ಇಡೀ ದೇಶ ಪ್ರೇಮದ ಬಗ್ಗೆ ಉಪನ್ಯಾಸ ಕೇಳಿದೆ, 1 ಗಂಟೆ ಉಪನ್ಯಾಸ ಕೇಳಿದೆವು ನಾವು. ಕೊನೆಗೆ ಇಂತಹ ದೇಶವನ್ನು ಸೃಷ್ಟಿ ಮಾಡಿದ ಭಗವಂತ ಅಂತ ಒಂದು ಅಂದು ಬಿಟ್ಟರೆ ಸರಿ, ಅಷ್ಟೂ ಉಪನ್ಯಾಸ ಶುದ್ಧ ಆಯಿತು. ನೀವು ಕೇಳಿದ್ದು ಸಾರ್ಥಕ. ಬಹುಲೋಕ ವಿಚಿಂತನೆಯ ಆಲಂ ಅಂತಂದ್ರೆ ಬರೀ ಅಷ್ಟೇ. ಬಹುಲೋಕ ತದಲಂ ಬಹುಲೋಕ ವಿಚಿಂತನೆ ಅಂತಂದ್ಬಿಟ್ರೆ ದೇಶ ಪ್ರೇಮದ ಬಗ್ಗೆ ಉಪನ್ಯಾಸವನ್ನು ಮಾಡಿದ, ನಾನು ಕೇಳಿದೆ, ಉಪನ್ಯಾಸ ಮುಗಿದುಕೊಳ್ಳಿ ಎದ್ದುಕೊಂಡು ಬಂದ ಅಂತಂದ್ಬಿಟ್ರೆ ಅಲಂ. ಈ ರೀತಿಯಲ್ಲಿ ಲೋಕ ಚಿಂತನೆ ಮಾಡಿದ್ದು ಸಾಕು. ಈ ರೀತಿಯಲ್ಲೇ ನೀನು ಲೋಕ ಚಿಂತನೆ ಮಾಡೋದಾದರೆ ಸಾಕು, ಮಾಡಬೇಡ. ಮತ್ತು ಕೊನೆಗೊಂದಿಷ್ಟು ಸೇರಿಸು. ಇಂತಹ ದೇಶವನ್ನು ಸೃಷ್ಟಿ ಮಾಡಿದವ, ಈ ದೇಶದ ಬಗ್ಗೆ ಪ್ರೀತಿ ಬರುವಂತೆ ಅವನಲ್ಲಿ ಮಾತು ಸೃಷ್ಟಿ ಮಾಡಿದವ. ಯಾರು ಉಪನ್ಯಾಸ ಮಾಡಿದ್ದಾನೆ ಅವನಲ್ಲಿ ಮಾತು ಸೃಷ್ಟಿ ಮಾಡಿದವ ಆ ಭಗವಂತ. ಅವನ ಶ್ರೀಗಳಲ್ಲಿ, ಅವನ ಇಂದ್ರಿಯಗಳಲ್ಲಿ ನಿತರ ವಾಸಯತಿ, ಶಕ್ತಿಯನ್ನು ವಾಸ ಮಾಡು, ನಿನ್ನ ಹೆಂಡತಿಯ ಶಕ್ತಿಯನ್ನು ವಾಸ ಮಾಡುವಂತೆ ಮಾಡಿದವ ನೀನು ಅಂತ ಒಂದು ಚಿಂತನೆ ಮಾಡಿಕೊಂಡು ನಾವೇನು ಮಾಡ್ತೇವೆ, ಏನ್ರಿ ಅವ್ರದ್ದು ಉಪನ್ಯಾಸ ಸಾಕ್ಷಿ ಅಂತ ಬಂದ್ವಿ. ಅದಕ್ಕೆ ಅಲ್ಲಿ ಇರಲಿ ಅನುಸಂಧಾನ. ಬೇರೆ ಲೌಕಿಕ ಕೆಲಸ ನಾವು ಮಾಡೋದಾದ್ರೆ ಸಹ, ಈಗ ಆಫೀಸಿಗೆ ಹೋಗ್ತಾರೆ, ಎಲ್ಲದರಲ್ಲಿ ಸಹ ನಾವು ಹೀಗೆ ಚಿಂತನೆ ಮಾಡೋದು. ಹೌದು, ಇಂಜಿನಿಯರಿಂಗ್ ಕಲಿತಿದ್ದಾನೆ, ಏನು ಕಲಿತಿದ್ರೆ ಸಹ ಹೌದು, ಎಲ್ಲವನ್ನೂ ಕೂಡ ಇದು ಕೊನೆಗೊಂದು ಇದನ್ನಿಟ್ಟುಕೊಂಡು ಇಡೀ ಅವನ ತಾಂತ್ರಿಕತೆ ಕಲಿಯುವಿಕೆಯನ್ನು ಚಿಂತನೆ ಮಾಡಿದರೆ ಸಾರ್ಥಕ. ಕಲ್ತದ್ದು ಸಾರ್ಥಕ, ಕಲ್ತದ್ದು ಸಾರ್ಥಕ ಆಯಿತು, ನಾವು ಕಳಿಸಿಕೊಟ್ಟದ್ದು ಸಾರ್ಥಕ ಆಯಿತು. ಕಲಿಯುವಿಕೆ ಮಕ್ಕಳನ್ನ ಅಕ್ಕರೆಯಿಂದಲೇ ಮಕ್ಕಳನ್ನ ಹೌದು, ಮಕ್ಕಳ ನಡೆಸುವಾಗ, ಮಡದಿಯ ಅಕ್ಕರದಿಂದ ನಡೆಯುವಾಗ ಅಂತ ಎಲ್ಲ ಕಡೆಯಲ್ಲಿ ಕೂಡ ಒಂದು ಕೊನೆಗೊಂದು ದೇವಕ್ಕಿ ತನಯನ ಮರಿಸಲಾರ ಸಿಕ್ಕನೆ ಯಮದೂತರಿಗೆ ಅವ ಎಲ್ಲಿ ನೋಡಿದರು ಅಂತ ಅದು ಮಾತಂತ. ಎಲ್ಲ ಲೌಕಿಕ ಎಲ್ಲ ಲೌಕಿಕ ಕರ್ಮಕ್ಕೂ ಕೂಡ ಇದನ್ನು ಮಾತ್ರ ಶಾಸ್ತ್ರ ವಿಹಿತವಾದ ಲೌಕಿಕ ಕರ್ಮದಲ್ಲಿ ಇದನ್ನು ಸೇರಿಸಿಕೊಂಡಿದ್ರೆ ಶುದ್ಧ ಆಯಿತು. ಯಾಕೆ ಶ್ರೀನಿವಾಸನ ಅಂತ ಶಬ್ದ ಪ್ರಯೋಗ ಮಾಡಿದ್ದು? ಇದೆಲ್ಲ ನಮ್ಮದು ಶ್ರೀ ಸಂಪತ್ತುಗಳು, ಇಂದ್ರಿಯಗಳು ಸಂಪತ್ತುಗಳು, ಇದು ಸಂಪತ್ತುಗಳು. ಇವುಗಳಲ್ಲಿ ಅವ ಇದ್ದಾನೆ ಅಂತ ನಿತರ ವಸತಿ, ಇವುಗಳಲ್ಲಿ ಅವ ಇದ್ದಾನೆ ಅಂತಕ್ಕಂಥ ಅನುಸಂಧಾನ ಮಾಡಿ ಅವನ ಇದರಲ್ಲಿ ಅವನ ಎಂಥದ್ದು ಪ್ರವೇಶ, ಇದನ್ನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿ ಅಲ್ಲಿ ಅವ ತಾನು ತನ್ನನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ, ತನ್ನಲ್ಲಿ ಒಂದು ರೂಪ, ತನ್ನೊಂದು ರೂಪ ಬರುವಂತೆ ಮಾಡಿದ್ದಾನೆ. ಆಮೇಲೆ ಅದರಲ್ಲೇ ನಾವು ಅದನ್ನು ಹಿಡ್ಕೊಂಡು ಏನೋ ಕೆಲಸ ಮಾಡ್ತೇವೆ. ಹಾಗಾದರೆ ನಮಗೆ ಅನುಕೂಲವಾಗಿ ಅದು ಸ್ಪಂದಿಸಬೇಕು, ಅದಕ್ಕೆ ಬೇಕಾದ ಕರ್ಮ ಅವ ಅಲ್ಲಿ ಮಾಡ್ತಾ ಇದ್ದಾನೆ ಅಂತ. ಅದರಲ್ಲಿ ಆ ವಸ್ತುವಿನ ಶ್ರೀನಿವಾಸನ ಅವತಾರ, ಶ್ರೀನಿವಾಸನ ರೂಪ, ಅದೇ ರೀತಿಯಲ್ಲಿ ಅದರಲ್ಲಿ ನಮಗೆ ಅನುಕೂಲವಾಗಿ ಸ್ಪಂದಿಸುವಿಕೆ ಅನ್ನತಕ್ಕಂಥ ಕರ್ಮ ಕ್ರಿಯೆ. ಶ್ರೀನಿವಾಸನ ಜನ್ಮ ಕರ್ಮ ಇದು ನೆನೀಬೇಕು. ಸುಮ್ಮನೆ ನೆನೆಯಲಿಕ್ಕೆ ರಾವಣಾದಿಗಳು ನೆನೀತಾ ಇದ್ರು, ಆ ರೀತಿ ಅಲ್ಲ, ಅನುರಾಗದಿ ನೆನೀತಾ ಇರಬೇಕು. ಯಾವಾಗ ನೀನು ದಿನ ಮಾಡ್ತೀಯಲ್ಲ, ಅದಕ್ಕೆ ಸದಾ ಹೇಳಬೇಕು, ದಿನ ಯಾವಾಗೆಲ್ಲ ನೀನು ಓದುವುದು ಕೇಳೋದು ಮಾಡ್ತೀಯೋ ಆವಾಗೆಲ್ಲ ಇದನ್ನು ನೆನೆಸ್ತಾ ಇರಬೇಕು. ಸದಾ ಅನುರಾಗದ ನೆನೆದು ಆಮೇಲೆ ತನ್ನನಾಮದಲ್ಲಿ ತದ್ರೂಪ ತನ್ನಾಮಕನ, ಆ ಶ್ರೀನಿವಾಸನನ್ನು ಹೇಗೆ ಅಲ್ಲಿ ಚಿಂತನೆ ಮಾಡುವುದು ಅಂತ ಪ್ರಶ್ನೆ ಬಂತು. ಅದಕ್ಕಂದ್ರು ಯಾವ ವಸ್ತು ಅಂತ ಕೇಳಿದ್ರು. ಸದ್ಯ ಈಗ ಅದು ವೈಶಾಖ ಮಾಸ, ಅದು ಮಡಕೆ ವಸ್ತು. ಯಾಕೆ ತಣ್ಣೀರಿಟ್ಟುಕೊಳ್ಳಲಿಕ್ಕೆ, ಅಂದರೆ ಕುಡಿಲಿಕ್ಕೆ, ಹೌದಾ? ಹಾಗಾದರೆ ಮಡಕೆ ರೂಪದಲ್ಲಿ ದೇವರಿದ್ದಾನೆ, ಶ್ರೀನಿವಾಸ ಇದ್ದಾನೆ ಅಂತ ತಿಳ್ಕೊ. ತನ್ನಾಮದಲ್ಲಿ ಆಮೇಲೆ ಸರಿ ಮಡಕೆ ಅನ್ನುವ ರೂಪದಿಂದ ದೇವರಿದ್ದಾನೆ. ಆ ದೇವರ ಆಕಾರ ಹೇಗುಂಟು ಅಂದರೆ ಮಡಕೆ ಆಕಾರ ಏನು, ಅದೇ ಆಕಾರದಲ್ಲಿದ್ದಾನೆ ಅಂತ ತಿಳ್ಕೊ. ಮಡಕೆ ಒಂದು ರೀತಿ ಇರೋದು, ಅದರಲ್ಲಿ ಶ್ರೀನಿವಾಸನ ಚಿಂತನೆ ಮಾಡುವುದು. ಆವಾಗ ನಮ್ಮ ತಲೆಯಲ್ಲಿ ಚಿಟ್ಟು ಹಿಡಿಯುತ್ತೆ. ಶ್ರೀನಿವಾಸನಿಗೆ ಹೀಗೆ ಮಾಲಿಗೆ ಹಾಕಿದ್ದಾರೆ, ಹೀಗೆ ಹಿಡಿದ ಮಡಕೆಯೊಳಗೆ ಹೇಗಿದ್ದಾನೆ ಅಂತ. ಅದಕ್ಕೆ ಮಡಕೆ ಆಕಾರದಲ್ಲಿದ್ದಾನೆ. ನಮ್ಗೆ ಅದನ್ನ ಸಮಸ್ಯೆ ಇರುತ್ತೆ ಯಾವಾಗಲೂ ಕೂಡ. ನಾವು ಬೆಟ್ಟದಲ್ಲಿ ತಿರುಪತಿಯನ್ನು ನೋಡಿ ಶ್ರೀನಿವಾಸ ನೋಡಿದ್ದೆ ಒಂದು ಕ್ರಮ ಇರುತ್ತೆ. ಇಲ್ಲಿಗ ಮಡಕೆ ಅವನನ್ನು ತುಂಬಿಸುವುದು ಅಂತಂದರೆ
ಅದಕ್ಕೆ ತದ್ರೂಪದಲ್ಲಿ ಆ ರೂಪದಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸ್ಥಾನದಲ್ಲಿ ತದ್ರೂಪ. ಹೌದು, ಆ ವಸ್ತುವಿನಲ್ಲಿ ಏನು ಸ್ಥಾನದಲ್ಲಿ ತತ್ಸ್ಥಾನದ ಹೌದು ಮಡಕೆ ಎಂಬ ಸ್ಥಾನದಲ್ಲಿ. ಇಲ್ಲಿ ಕೂಡ ವಿಧಿ ನಿಷೇಧಗಳು ಅಂತಿರ್ತದೆ. ಹೌದು, ಇಟ್ಕೊಳ್ಳೇಬೇಕು ನಾವು ಸ್ಥಾನ ಅಂತ ಹೇಳಿದಾಗ ಅಧಿಷ್ಠಾನ. ಇಷ್ಟು ನೀನು ಈಗ ಯಾವುದನ್ನು ನಿನಗೆ ಉಪಯೋಗಕ್ಕೆ ಪಡ್ಕೊಳ್ತಿ, ಯಾವಾಗ ಪಡ್ಕೊಳ್ತಿ, ಯಾವ ವಸ್ತುವನ್ನು ನಿನ್ನ ಉಪಯೋಗಕ್ಕೆ ಪಡ್ಕೊಳ್ಳುವ ಕಾಲದಲ್ಲಿ ಆ ವಸ್ತುವಿನ ಯಾವ ವಸ್ತುವಿನ ಅಗತ್ಯ ಉಂಟು ನಿನಗೆ, ಯಾವ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಆ ವಸ್ತುವಿನಲ್ಲಿ ತತ್ಸ್ಥಾನದಲ್ಲಿ ದೇವರ ಚಿಂತನೆ. ಹೇಗೆ? ತದಾ ಕಾಲದಲ್ಲಿ ಯಾವ ವಸ್ತುವಿನ ಉಪಯೋಗ, ಯಾವ ಕಾಲದಲ್ಲಿ, ಎಲ್ಲಿ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ ಯಾವ ವಸ್ತುವಿನ ಉಪಯೋಗ, ಆ ದೇಶದಲ್ಲಿ ಆ ಕಾಲದಲ್ಲಿ ಆ ವಸ್ತುವಿನ ರೂಪದಲ್ಲಿ ಭಗವಂತಲ್ಲಿ ತತ್ಸ್ಥಾನ. ಅದಕ್ಕೆ ತತ್ ಸ್ಥಾನದಲ್ಲಿ 3 ಸ್ಥಾನಗಳು: ದೇಶ, ಕಾಲ, ವಸ್ತು, 3 ಸ್ಥಾನಗಳು. ಅದಕ್ಕೆ ತತ್ ಸ್ಥಾನ. ದೇಶಕಾಲ ಎಲ್ಲ ಕಡೆ ಉಂಟು ಅಂತಂದರೆ ದೇಶಕಾಲ ಒಂದು ಮಾಡಿ ತತ್ಸ್ಥಾನ. ಒಂದು ದೇಶಕಾಲ ಮತ್ತೊಂದು ವಸ್ತು. ಅವುಗಳಲ್ಲಿ ಹೇಗಿದ್ದಾನೆ ಭಗವಂತ? ಅದು ಮಡಕೆಯ ವಸ್ತ್ರನ ಆ ಆಕಾರದಲ್ಲಿ ಇದ್ದಾನೆ, ತದಾಕಾರದಲ್ಲಿ. ಹೆಸರೇನು ಹಾಗಾದರೆ ಆ ರೂಪದ್ದು? ಮಡಕೆ ಅಂತ ಹೆಸರು. ಘಟ ಅಂತ ಘಟ ಚೇಷ್ಟೆ ಮಾಡಿಸ್ಕೊಂಡು ಅಲ್ಲಿದ್ದಾನೆ. ಇದೆಲ್ಲ ಏನು ಅಂತಂದರೆ ನಮಗೆ ಉಪಾಸನೆಗೆ ಅನುಕೂಲ ಮಾಡಿಕೊಡುವುದು. ಇಲ್ಲದಿದ್ದರೆ ಮಡಕೆಯಲ್ಲಿ ಜಗನ್ನಾಥ ಹತ್ರ ಪ್ರಾಯ ಒಂದು ಕಡೆ ಹೇಳ್ತಾ ಕಾಣುತ್ತೆ, ಹಾಲಿನಲ್ಲಿ ಇಷ್ಟು ರೂಪಗಳುಂಟು. ನಮಗೆ ಹಾಲು ಎಷ್ಟು ಅಂತ ಗೊತ್ತಿಲ್ಲ. ಇನ್ನು ಹಾಲಿನಲ್ಲಿ ಎಷ್ಟು 5699 ಏನೋ ಒಂದೊಂದು ಕಡೆಯಲ್ಲಿ ಒಂದು ಇಷ್ಟಿಷ್ಟು ರೂಪಗಳಿಂದ ದೇವರಿದ್ದಾನೆ ಅಂತ ಇಲ್ವಾ? ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದಕ್ಕೇನಂದ್ರು ಸರಿ, ಅಲ್ಲಿ ಆ ವಸ್ತುವಿನ ಆಕಾರದಲ್ಲಿ ಆ ವಸ್ತುವಿನಲ್ಲಿ ದೇವರು ಅದೇ ಹೆಸರಿನಿಂದ ಇದ್ದಾನೆ ಅಂತ. ಎಷ್ಟು ರೂಪದಿಂದ ಇದ್ದಾನೆ ಅಂತ ಕೇಳ್ತೀರಾ? ಮಡಕೆ ಎಷ್ಟು ಉಂಟು? ಒಂದೆಂಟಿನ ಒಂದು ರೂಪದಲ್ಲಿ. ವಿಶೇಷ ಚಿಂತನೆಲ್ಲ ಬೇಡ, ಸಾಮಾನ್ಯ ಕಾರಣ ಇಷ್ಟು ಚಿಂತನೆ ಮಾಡಿಕೊಂಡಿದ್ದು. ಯಾಕೆಂದರೆ ಇದು ಸರ್ವರಿಗೂ ಕೊಡತಕ್ಕಂಥ ಪ್ರತೀಕದ ಸಂಧಿ, ಸರ್ವ ಪ್ರತೀಕ ಸಂಧಿ. ಅದರಲ್ಲಿ ನಮ್ಮಂಥವರು ಸೇರಿದ್ದಾರೆ ಸರ್ವರಲ್ಲಿ. ನಾವಿಂದು ಋಷಿಮುನಿಗಳ ಹಂತದಲ್ಲಿ ಇಲ್ಲ. ಆದರೆ ನಮ್ಗೆ ಅನುಕೂಲ ಆಗಬೇಕು. ಅದಕ್ಕಾಗಿದ್ರೆ ಈ ರೀತಿಯಲ್ಲಿ ಉಪಾಸನೆ ಮಾಡಬೇಕು. ಸದಾ ಮಾತ್ರ ಇಷ್ಟೇ ಬೇಕು, ಏನು ಅನುರಾಗ ಮಾತ್ರ ಋಷಿಯಾಗೂ ಮಾನವನಾಗಿ ಯಾರೇ ಆಗಲಿ ಅನುರಾಗ ಅಂತೂ ಬೇಕೇ ಬೇಕು ಅಂತ. ಮತ್ತು ರೂಪವನ್ನು ಕರೆಯುವ ಕ್ರಮ ಮಾತ್ರ ಬೇರೆ ಬೇರೆ. ಋಷಿಗಳು ಬೇಕಾದರೆ ಬೇರೆ ಹೆಸರಿನಿಂದ ಕರೀಲಿ. ಅವರಿಗೆ ಅನೇಕ ರೂಪಗಳಿಂದ ಕಂಡಾನಲ್ಲಿ ಮಡಕೆಯಲ್ಲಿ ಭಗವಂತ ಒಂದೊಂದು ಕಣದಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಕಂಡಾನು. ಆದರೆ ನಮಗೆ ಅದೆಲ್ಲ ಕಾಣಿಸಲ್ಲ. ನಮ್ಗೆ ಇಡೀ ಮಡಕೆಯಲ್ಲಿ ಒಂದು ರೂಪ ಕಾಣುತ್ತೆ. ಸರಿ, ಅಷ್ಟೇ. ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ ಏನು ಮಾಡಿದರೆ. ಇದರಿಂದ ಒಂದು ಅಲ್ಲಿ ಸಂತೆಯಲ್ಲಿ ಒಂದು ಒಳ್ಳೆ ಮಡಕೆ ಉಂಟು ಅಂತ ಒಬ್ಬ ಅಂತ ಕೇಳಿಸ್ಕೊಂಡೆ. ನೋಡ್ಲಿಕ್ಕೆ ಹೋದೆ ಅಂತ. ನೋಡ್ಲಿಕ್ಕೆ ಹೋದ ಮೇಲೆ ಅದರ ಬಗ್ಗೆ ವಿಚಾರಿಸಿದೆ, ಓದುವುದು ಅದರ ಬಗ್ಗೆ ವಿಚಾರಿಸಿದೆ. ಒಂದು 4 ಜನ ಹತ್ರ ಹೇಗುಂಟು ಅಂತ ಹೇಳಿ. ಆಮೇಲೆ ಮತ್ತೊಬ್ಬರಿಗೆ ಹೇಳಿದೆ ಹೇಗೆ ತಗೊಳ್ಬೋದಾ ಇದನ್ನು ಅಂತ. ಮತ್ತೊಬ್ಬರಿಗೆ ಅವರಿಗೆ ಹೇಳಿದೆ, ಹೀಗೆ ಸಂತೆಯಲ್ಲಿ ಹೀಗೊಂದು ಉಂಟು ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೇನೆ, ಹೇಗೆ ಅಂತ ಅದರ ಬಗ್ಗೆ ಅದನ್ನು ವಿಚಾರಿಸ್ಬೋದು. ಎಲ್ಲಿ ಮಾಡಿದ್ದು ಅಂತೇಳಿ ಮೊದಲನೇ ವಿಚಾರ ಅವನ ಹತ್ರನೇ ಕೇಳೋದು, ಅಂಗಡಿಯವನ ಹತ್ರನೇ ಕೇಳೋದು. ಇದು ಎಲ್ಲಿ ಮಾಡಿದ್ದು, ಎಲ್ಲಿಂದ ತಂದು, ಹೇಗೆ ತಂದು ಇದೆಲ್ಲ ಕೇಳೋದು. ಆಮೇಲೆ ಮತ್ತೊಬ್ಬರ ಹತ್ರ ಕೇಳೋದು, ಏನು ಅದು ತಗೊಳ್ಬೋದಾ ಎಂಥದ್ದು ಅಂತ ಮತ್ತೊಬ್ಬರ ಹತ್ರ ಕೇಳೋದು. ಓದಿದರೇನು, ಕೇಳಿದರೇನು, ಪಾಡಿದರೇನು. ಆಮೇಲೆ ನಾವು ವಿಮರ್ಶೆ ಮಾಡಿ ಏನು ತಗೊಳ್ಳೋದು ಬಿಡೋದು ನಿಮ್ಮ ಪಾಡಿದರೇನು. ಆಮೇಲೆ ಸರಿ ತಗೊಂಡು ಮನೆಗೆ ತಂದಾಯಿತು. ಆಮೇಲೆ ಅಲ್ಲಿ ಶುರು ಮಾಡಿ ಮಡಕೆಯಲ್ಲಿ ಇಟ್ಟುಕೊಳ್ಳಿ, ನೀರು ತುಂಬಿಸಿ ದೇವರ ಪೂಜೆಗೆ ಮಡಕೆಯ ನೀರು ಉಪಯೋಗ ಅಂತಂದುಕೊಳ್ಳಿ. ಅಥವಾ ಇಲ್ಲಿರತಕ್ಕಂಥ ದೇವರ ಪೂಜೆಗೆ, ಇಲ್ಲಿರತಕ್ಕಂಥ ದೇವರಿಗೆ ತುಂಬ ಬಾಯಾರಿಕೆ ಆಗಿದೆ, ಆ ಬಾಯಾರಿಕೆ ನೀಗುವುದೇ ಒಂದು ಪೂಜೆ. ಅದಕ್ಕೋಸ್ಕರ ಮಡಕೆ ನೀರು. ಮಡಕೆಯಲ್ಲಿ ಯಾರಿದ್ದಾನೆ? ದೇವರಿದ್ದಾನೆ. ಹೇಗಿದ್ದಾನೆ? ಮಡಕೆ ಆಕಾರದಲ್ಲಿ ಸುಲಭ, ತುಂಬ. ಅದರಿಂದ ಹೀಗೆ ಕೂತ್ಕೊಂಡು ಮಡಕೆಯನ್ನು ಮನಸ್ಸನ್ನು ಚಿಂತನೆ ಮಾಡಿಕೊಂಡು ಮಡಕೆ ರೂಪದ ದೇವರಿದ್ದಾನೆ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಕೈ ಜಾರಿ ಬಿದ್ದರೂ ಹೊಡೆಯೋದು. ಯಾಕೆ ದೇವರು ಗಟ್ಟಿಯಾಗಿ ಕೂತಿದ್ದಾರೆ ಚಿಂತನೆ ಮಾಡಿದ್ರು. ಅದು
ಅದು ಎಷ್ಟೋ ಸಂದರ್ಭದಲ್ಲಿ ಹಾಗಾಗುತ್ತೆ, ಕೆಳಗೆ ಬಿದ್ದರೂ ಕೂಡ ಹೊಡೆಯೋಲ್ಲ. ಕೆಲವು ಸಲ ಒಂಚೂರು ಕೈ ತಾಗುದಿಲ್ಲ, ಡಬ ಡಬಡ ಹೊಡೆದೋಯ್ತು ಕೂಡ. ಈ ರೀತಿಯಲ್ಲಿ ಮಾಡು ತನ್ನಾಮಕ ನಾ ಸ್ಮರಿಸದವ ಏನು ಮಾಡಿದ ಏನು. ಸ್ವಾಮಿ, ಅವ್ರು ಬೇರೆ ಜಾತಿ ಧರ್ಮದವರೆಲ್ಲ ನಮಗೆ ದೇವರದ ಆಕಾರವೇ ಬೇಡ ಹೇಳ್ತಾರೆ. ಕ್ರಿಶ್ಚಿಯನ್ಸ್ ಹೇಳ್ತಾರೆ, ನಮ್ಮಲ್ಲಿ ಅದ್ವೈತಿಗಳೇ ಇದ್ದಾರೆ. ಅವ್ರಿಗೆ ದೇವರನ್ನು ನೋಡ್ಲಿಕ್ಕೆ ಬೇಡ ಗೋಡೆ ಸಾಕು ಅಂತ ಹೇಳ್ತಾರೆ. ಗೋಡೆ ಒಂದು ಆಕಾರನೇ ಅಲ್ವಾ, ಅದು ಒಂದು ಶೇಪ್, ಅದು ಒಂದು ಶೇಪ್. ಇದು ಇವರಂತೆ ಆಯಿತು, ಮುಸ್ಲಿಮರಂತೆ ಆಯಿತು. ಏನಂತಂದ್ರೆ ಅವರು ಅಂತಾರೆ ನಮಗೆ ನಮ್ಮ ದೇವರಿಗೆ ಆಕಾರ ಇಲ್ಲ ಅಂತ, ಆದರೆ ಚಂದ್ರ ಮತ್ತೊಂದು ಸ್ಟಾರ್ ಇಟ್ಟುಕೊಂಡಿದ್ದಾರೆ. ಅದಂತೆ ಇಲ್ಲ, ಆಕಾರದ ಚಿಂತನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಗಾಳಿಯ ಚಿಂತನೆ ಮಾಡಲಿಕ್ಕಾಗುತ್ತಾ? ಆಕಾಶದ ಚಿಂತನೆ ಮಾಡಲಿಕ್ಕಾಗುತ್ತಾ? ಇಲ್ಲ. ಅದೇ ರೀತಿಯಲ್ಲಿ ಅವರು ಗೋಡೆ ಸಾಕುವುದಾದ್ರೆ ಗೋಡೆಯೇ ಶೇಪು ಭಗವಂತ, ಗೋಡೆ ಆಕಾರದಲ್ಲಿ ದೇವರು.